ಇದನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿನ ಸಂಸದರು ಮತ್ತು ಮಹಾರಾಜರು ಕೂಡ ಹೇಳಿದೆ, ಏನ ಸಂಪ್ರದಾಯ ಇದೆಯೋ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಇದು. ಕಂಬಳ ಅಂತಕ್ಕಂಥದ್ದು ಕೂಡ ಅದು ಒಂದು ಪ್ರಸಿದ್ಧವಾದಂಥ ಕರಾವಳಿ ಭಾಗದ ಒಂದು ಕ್ರೀಡೆ. ನಾವು ಕೂಡ ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ವಿ, ಮಂಗಳೂರಲ್ಲೂ ಕೂಡ ನಾವು ಹೋಗಿ ಭಾಗವಹಿಸಿದ್ವಿ ಅದರದ್ದು. ಇದು ದೊಡ್ಡ ಹಂತದಲ್ಲಿ ತೀರ್ಮಾನ ತಗೊಬೇಕಾಗ್ತದೆ. ಇದು ಬಹಳಷ್ಟು ವಾದ ವಿವಾದಗಳಿಗೆ ಆಸ್ಪದ ಕೊಡಬಾರ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದಸರಾ ಆಚರಣಾ ಸಮಿತಿ ಇದೆ, ಆ ಕಮಿಟಿನವರು ಮತ್ತು ಮಹಾರಾಜರ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಬೇಕು ಅಂತಕ್ಕಂಥದ್ದು. ಯಾಕಂದರೆ ಮಹಿಷ ಅಂತಕ್ಕಂಥದ್ದು ಎಮ್ಮೆ, ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು. ಆ ಎಮ್ಮೆ ಮಹಿಷಾಸುರನದು ಚಾಮುಂಡಿ ತಾಯಿಯ ಸಂಹಾರ ಮಾಡಿದಂಥ ಆ ಒಂದು ಏನು ಪ್ರತೀಕ ಇದೆ, ಆ ಮಹಿಷ ಎಮ್ಮೆ, ಅದು ಇಲ್ಲಿ ಒಂದು ಸಂಭ್ರಮದಲ್ಲಿ ಆಚರಿಸೋದು ಬೇಡ ಅಂತಕ್ಕಂಥದ್ದು ಕೆಲವರ ವಾದ ಇದೆ. ಇದನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿನ ಸಂಸದರು ಮತ್ತು ಮಹಾರಾಜರು ಕೂಡ ಹೇಳಿದೆ, ಏನ ಸಂಪ್ರದಾಯ ಇದೆಯೋ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಇದು. ಕಂಬಳ ಅಂತಕ್ಕಂಥದ್ದು ಕೂಡ ಅದು ಒಂದು ಪ್ರಸಿದ್ಧವಾದಂಥ ಕರಾವಳಿ ಭಾಗದ ಒಂದು ಕ್ರೀಡೆ. ನಾವು ಕೂಡ ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ವಿ, ಮಂಗಳೂರಲ್ಲೂ ಕೂಡ ನಾವು ಹೋಗಿ ಭಾಗವಹಿಸಿದ್ವಿ ಅದರದ್ದು. ಇದು ದೊಡ್ಡ ಹಂತದಲ್ಲಿ ತೀರ್ಮಾನ ತಗೊಬೇಕಾಗ್ತದೆ. ಇದು ಬಹಳಷ್ಟು ವಾದ ವಿವಾದಗಳಿಗೆ ಆಸ್ಪದ ಕೊಡಬಾರ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದಸರಾ ಆಚರಣಾ ಸಮಿತಿ ಇದೆ, ಆ ಕಮಿಟಿನವರು ಮತ್ತು ಮಹಾರಾಜರ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಬೇಕು ಅಂತಕ್ಕಂಥದ್ದು. ಯಾಕಂದರೆ ಮಹಿಷ ಅಂತಕ್ಕಂಥದ್ದು ಎಮ್ಮೆ, ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು. ಆ ಎಮ್ಮೆ ಮಹಿಷಾಸುರನದು ಚಾಮುಂಡಿ ತಾಯಿಯ ಸಂಹಾರ ಮಾಡಿದಂಥ ಆ ಒಂದು ಏನು ಪ್ರತೀಕ ಇದೆ, ಆ ಮಹಿಷ ಎಮ್ಮೆ, ಅದು ಇಲ್ಲಿ ಒಂದು ಸಂಭ್ರಮದಲ್ಲಿ ಆಚರಿಸೋದು ಬೇಡ ಅಂತಕ್ಕಂಥದ್ದು ಕೆಲವರ ವಾದ ಇದೆ. ಇದನ್ನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿನ ಸಂಸದರು ಮತ್ತು ಮಹಾರಾಜರು ಕೂಡ ಹೇಳಿದೆ, ಏನ ಸಂಪ್ರದಾಯ ಇದೆಯೋ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಇದು. ಕಂಬಳ ಅಂತಕ್ಕಂಥದ್ದು ಕೂಡ ಅದು ಒಂದು ಪ್ರಸಿದ್ಧವಾದಂಥ ಕರಾವಳಿ ಭಾಗದ ಒಂದು ಕ್ರೀಡೆ. ನಾವು ಕೂಡ ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ವಿ, ಮಂಗಳೂರಲ್ಲೂ ಕೂಡ ನಾವು ಹೋಗಿ ಭಾಗವಹಿಸಿದ್ವಿ ಅದರದ್ದು. ಇದು ದೊಡ್ಡ ಹಂತದಲ್ಲಿ ತೀರ್ಮಾನ ತಗೊಬೇಕಾಗ್ತದೆ. ಇದು ಬಹಳಷ್ಟು ವಾದ ವಿವಾದಗಳಿಗೆ ಆಸ್ಪದ ಕೊಡಬಾರ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದಸರಾ ಆಚರಣಾ ಸಮಿತಿ ಇದೆ, ಆ ಕಮಿಟಿನವರು ಮತ್ತು ಮಹಾರಾಜರ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಬೇಕು ಅಂತಕ್ಕಂಥದ್ದು. ಯಾಕಂದರೆ ಮಹಿಷ ಅಂತಕ್ಕಂಥದ್ದು ಎಮ್ಮೆ, ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು. ಆ ಎಮ್ಮೆ ಮಹಿಷಾಸುರನದು ಚಾಮುಂಡಿ ತಾಯಿಯ ಸಂಹಾರ ಮಾಡಿದಂಥ ಆ ಒಂದು ಏನು ಪ್ರತೀಕ ಇದೆ, ಆ ಮಹಿಷ ಎಮ್ಮೆ, ಅದು ಇಲ್ಲಿ ಒಂದು ಸಂಭ್ರಮದಲ್ಲಿ ಆಚರಿಸೋದು ಬೇಡ ಅಂತಕ್ಕಂಥದ್ದು ಕೆಲವರ ವಾದ ಇದೆ.